ಯಾರಾದ ದೇವರ ಜನರೇ, ಸ್ವಾಗತ. ಈ ದಿನ ನಾವು ನೋಡಲಿರುವ ದೇವರ ವಾಕ್ಯ ಏಷಾಯ 55:8-9. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲವೆಂದು ಯೆಹೋವನು ಹೇಳುತ್ತಾನೆ. ಆಕಾಶ ಭೂಮಿಗಿಂತ ಎತ್ತರವಾಗಿರುವುದಂತೆ ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಿಗಿಂತ ಎತ್ತರವಾಗಿವೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತ ಎತ್ತರವಾಗಿವೆ. ಆಮೆನ್. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗವಿಲ್ಲವೆಂದು ಯೆಹೋವನು ಹೇಳುತ್ತಾನೆ. ಹೌದು ದೇವರ ಜನರೇ, ನಾವು ದೇವರ ಚಿತ್ತಕ್ಕೆ ಸರಿಸಮಾನರಲ್ಲ. ದೇವರ ಚಿತ್ತಕ್ಕೆ ತಕ್ಕಂತೆ ನಾವು ಆಲೋಚಿಸುವುದಿಲ್ಲ, ಅವರ ಮಾರ್ಗಗಳಲ್ಲಿ ನಾವು ನಡೆಯುವುದಿಲ್ಲ. ಆಕಾಶ ಭೂಮಿಗಿಂತ ಎತ್ತರವಾಗಿರುವಂತೆ ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಿಗಿಂತ ಎತ್ತರವಾಗಿವೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತ ಎತ್ತರವಾಗಿವೆ. ನಾನು ಇದನ್ನು ಒಂದು ಉದಾಹರಣೆ ಕೊಟ್ಟು ಹೇಳುತ್ತೇನೆ. ಒಬ್ಬ ಮನುಷ್ಯ ದೇವರಲ್ಲಿ ನಂಬಿಕೆಯುಳ್ಳವನಾಗಿದ್ದು ದೇವರ ಚಿತ್ತಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವುದಾದರೆ ಅವನು ಉನ್ನತವಾದ ಸ್ಥಿತಿಯಲ್ಲಿ ಇರುವನು. ಉದಾಹರಣೆಗೆ ಒಬ್ಬ ಮನುಷ್ಯ ತನ್ನ ವ್ಯಾಪಾರದಲ್ಲಿ ದೇವರನ್ನು ಬಿಟ್ಟು ತನ್ನ ಸ್ವಂತ ಬುದ್ಧಿಯಿಂದ ಆಲೋಚಿಸಿದರೆ ಆ ವ್ಯಾಪಾರವು ಕುಗ್ಗಿ ಹೋಗುವುದು. ಆ ವ್ಯಾಪಾರದಿಂದ ಯಾವುದೇ ಲಾಭವು ಅವನಿಗೆ ಸಿಗುವುದಿಲ್ಲ. ಅದಕ್ಕಾಗಿ ನಾವು ದೇವರ ಮಾರ್ಗವನ್ನು ಅರ್ಥೈಸಿಕೊಳ್ಳಬೇಕು, ದೇವರ ಚಿತ್ತವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮಗೆ ಆ ಶಕ್ತಿ ಇದೆ. ದೇವರ ಸಂಗಡ ನಾವು ಮಾತನಾಡುವ ಶಕ್ತಿ ಇದೆ. ದೇವರ ಬಳಿ ಮಾತನಾಡಿ ಅವರಿಗೆ ಹೇಳಿ, ನಾನು ನಿಮ್ಮ ಚಿತ್ತಕ್ಕೆ ತಕ್ಕಂತೆ ನಡೆದುಕೊಳ್ಳಬೇಕು ಎಂದು ಆಶಿಸುತ್ತೇನೆ. ಪ್ರಭುವೇ, ನಿಮ್ಮ ಚಿತ್ತಕ್ಕೆ ತಕ್ಕಂತೆ, ನಿಮ್ಮ ಆಲೋಚನೆಗಳ ತಕ್ಕಂತೆ, ನಿಮ್ಮ ಮಾರ್ಗಗಳ ತಕ್ಕಂತೆ ನಾನು ವಿರುದ್ಧವಾಗಿ ನಡೆಯಬಾರದು. ನನ್ನನ್ನು ಕೈ ಹಿಡಿದು ನಡೆಸಿ. ನೀವು ಕರೆದೊಯ್ಯುವ ಸ್ಥಳದಲ್ಲಿ ನಾನು ಉನ್ನತವಾಗಿ ಇರಬೇಕು. ದೇವರೆಂದು ನಮ್ಮ ಕೈ ಬಿಡುವುದಿಲ್ಲ. ಆತನು ನಮಗೆ ಉನ್ನತವಾಗಿರುವ ಆಲೋಚನೆಗಳನ್ನೇ ಇಟ್ಟಿದ್ದಾನೆ, ಉನ್ನತವಾದ ಮಾರ್ಗಗಳಲ್ಲೇ ಕರೆದುಕೊಳ್ಳುತ್ತಾನೆ, ನಮ್ಮನ್ನು ಉನ್ನತವಾದ ಸ್ಥಿತಿಯಲ್ಲೇ ಇರಿಸುತ್ತಾನೆ. ಅದಕ್ಕಾಗಿಯೇ ನಮ್ಮ ಸ್ವಂತ ಬುದ್ಧಿಯ ಆಲೋಚನೆಗಳು ಬೇಡ. ದೇವರ ಕಡೆಗೆ, ದೇವರ ಮೇಲೆಯೇ ಎಲ್ಲವನ್ನು ಹಾಕಿರಿ. ಆತನ ಚಿತ್ತವು, ಆತನ ಆಲೋಚನೆಗಳು, ಆತನ ಮಾರ್ಗವೇ ಎಲ್ಲ ಕಡೆ ನಡೆಯಲಿ. ನಿಮ್ಮ ಜೀವಿತ ಕಾಲವೆಲ್ಲ ಸುಖಕರವಾಗಿ, ಶಾಂತಿಕರವಾಗಿ ಇರುವುದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದ.